ಅದು 12ನೇ ಶತಮಾನ, ಇಡೀ ವಿಶ್ವಕ್ಕೆ ಒಂದು ಬೆಳಕು ಕೊಟ್ಟ ಶತಮಾನ. ಎಂತಹ ಅದ್ಭುತವಾಗಿರುವ ಕಾಲಘಟ್ಟ ಅವಾಗಿತ್ತು ಅಂತಂದ್ರೆ ತಾಯಿ, ನೀವೇನಾದರೂ ನನ್ನನ್ನು ಪ್ರಶ್ನೆ ಮಾಡಿದಿರಿ ಅಂತಂದ್ರೆ, 12ನೇ ಶತಮಾನದೊಳಗೆ ಕಲ್ಲುಗಳು ಸಹಿತ ಚರಿತ್ರೆಯನ್ನು ಹೇಳ್ತಿದ್ವು. 12ನೇ ಶತಮಾನದೊಳಗೆ ಅಲ್ಲಿರ್ತಕ್ಕಂಥ ಮಣ್ಣು ಸಹಿತ ತನ್ನ ಪವಿತ್ರತೆಯನ್ನು ಉಪಸ್ಮರಣೆ ಮಾಡ್ತಿತ್ತು. ಅಂತ ಒಂದು ಅದ್ಭುತವಾಗಿರುವ ಕಾಲಘಟ್ಟದಲ್ಲಿ ಅನೇಕ ಜನ ಶರಣರು ನಮ್ಮಲ್ಲಿ ಆಗಿ ಹೋಗ್ತಾರೆ. 770 ಅಮರಗಣಗಳು, 1,90,000 ಶರಣರು, 33 ಜನ ವಚನಕಾರ್ತಿಯರು. ನೋಡ್ರಿ, ಈಗೆಲ್ಲ ನೀವು ಟಿವಿ ತೆಗೆದು ನೋಡ್ರಿ ಅಂತಂದ್ರೆ ಹೆಣ್ಮಕ್ಳಿಗೆ ರಿಸರ್ವೇಶನ್ ಸಲುವಾಗಿ ದೊಡ್ಡ ಚರ್ಚೆಗಳು ನಡೆದವು. ಆದ್ರೆ 12ನೇ ಶತಮಾನದಲ್ಲಿ ತಾಯಿ 33 ಜನ ಹೆಣ್ಮಕ್ಕಳು ಎಲ್ಲ ತುಂಬಿದ ಸಭೆ ಒಳಗೆ ಗಂಡ ಮಕ್ಕಳು ಕುಳಿತಿರ್ತಕ್ಕಂಥ ಕಾಲದೊಳಗೆ ಕೈ ಒಳಗ ಲೇಖನಿಯನ್ನು ಹಿಡ್ಕೊಂಡು ನಾವು ಏನು ಸಣ್ಣವರಲ್ಲ ಅಂತ ತಿಳ್ಕೊಂಡು ವಚನ ಬರೆದಿರ್ತಕ್ಕಂಥ ಇತಿಹಾಸ ಎಲ್ಲಾದ್ರೂ ಇದ್ರೆ ಅದು 12ನೇ ಶತಮಾನದಲ್ಲಿ ಅನ್ನತಕ್ಕಂಥದ್ದನ್ನ ತಾವು ತಿಳ್ಕೊಳ್ಳೋದು ಬಹಳ ಅದ್ಭುತ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ ಕಾಲ ಅದು. ಹೆಣ್ಣಂದ್ರ ರಾಕ್ಷಸ ಅಂತ ತಿಳ್ಕೊಂಡಾರ, ಹೆಣ್ಣಂದ್ರ ದೆವ್ ಅಂತ ತಿಳ್ಕೊಂಡಾರ, ಹೆಣ್ಣಂದ್ರ ಮಾಯಿ ಅಂತ ತಿಳ್ಕೊಂಡಾರ. ಯಾವುದೋ ಋಷಿ ಮುನಿಗಳು ಗುಡ್ಡದೊಳಗೆ ತಪಸ್ಸನ್ನ ಮಾಡಬೇಕಾದ್ರೆ ಅವರ ತಪಸ್ಸಿನ ಭಂಗಕ್ಕಾಗಿ ಹೆಣ್ಣು ಬರ್ತಿದಳು ಅಂತ ಬರ್ದಾರ. ಒಂದು ಮಾತು ನೆನಪಿಟ್ಕೊಳ್ಬೇಕು ನೀವು, ಅವನ ತಪಸ್ಸು ಕೂತವನ ಮನಸ್ಸು ಸುದ್ದಿರ್ಲಿಕ್ಕಂದ್ರೆ, ಅವನ ಮನಸ್ಸು ಗಟ್ಟಿರ್ಲಿಕ್ಕಂದ್ರೆ ಅವನ ಮುಂದೆ ದೊಡ್ಡ ದೇವತೆ ಬಂದ್ರು ಅವನ ಮನಸ್ಸು ಕೆಳಬಾರ್ದು. ಮತ್ತು ಅವನ ಮನಸ್ಸಿನಾಗ ಹುಳಿಕೆ ಇಟ್ಟುಕೊಂಡು ದೇವರು ಹೆಣ್ಮಕ್ಳ ಮೇಲೆ ಬೈದ್ರೆ ಹೆಂಗ? ಹೌದಲ್ಲ ಯವ್ವ? ನನ್ನ ಬಾತ್ ಅರ್ಥ ಆಗ್ತಾವಿಲ್ಲ ನಿಮಗೆ? ಅರ್ಥ ಆಗ್ತಾವಿಲ್ರಿ? ಹ್ಞೂ ರೀ, ನೋಡ್ರಿ, ಅದನ್ನ ನಾವು ತಿಳ್ಕೊಳ್ಬೇಕು. ಅಲ್ಲಿ 12ನೇ ಶತಮಾನದೊಳಗೊಬ್ಬ ಶರಣ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. 12ನೇ ಶತಮಾನದೊಳಗೊಬ್ಬ ಶರಣ ವಚನ ಹಾಡಕತ್ತಾನ. ಏನಂತ ಹಾಡಕತ್ತಾನ? ಅರ್ಚನೆಯ ಮಾಡುವಲ್ಲಿ ಆವೇಶ ಅರಳದಿರಬೇಕು, ಪೂಜೆಯ ಮಾಡುವಲ್ಲಿ ಪುಣ್ಯ ಮೂರ್ತಿಯಂತಿಡಬೇಕು, ಕೊಡುವ ಕೊಂಬಲ್ಲಿ ಸರ್ವಭೂತ ರಹಿತನಾಗಿರಬೇಕು, ಇಂತಿ ಸಡಗರಿಸಿಕೊಂಡಿರ್ಪಾತರ ಶ್ರೀಚರಣ ಕೆರಗುವೆನೆಂದಾತ ಅಂಬಿಗರ ಚೌಡಯ್ಯ ಅಂತೇಳಿ ವಚನಗಳನ್ನು ಹಾಡ್ತಾ ಇದ್ದಾನೆ. ಅರ್ಚನೆಯ ಮಾಡುವಲ್ಲಿ ಆವೇಶ ಅಳಿದಿರಬೇಕು, ಅರಿತಿರಬೇಕು ಅಂತ ಹೇಳ್ತಾರೆ. ಏನಿದರ ಅರ್ಥ? ಅರ್ಚನೆ ಅಂದ್ರೆ ಏನು? ಅರ್ಚಿಸೋದು. ಪೂಜೆ ಅಂದ್ರೆ ಬೇರೆ, ಮತ್ತು ಅರ್ಚನೆ ಅಂದ್ರೆ ಬೇರೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು. ಅರ್ಚನೆ ಅಂತಂದ್ರೆ ಅಷ್ಟವಿಧಗಳ ಅರ್ಚನೆಯನ್ನು ಮಾಡೋದು ಭಗವಂತನಿಗೆ. ಕುಂಕುಮ ಹಚ್ಚೋದು, ಗಂಧ ಹಚ್ಚೋದು, ಹೂ ಏರಿಸೋದು, ಪತ್ರಿ ಏರಿಸೋದು, ಭಗವಂತನನ್ನ ಖುಷಿ ಪಡಿಸೋದು. ಈಗ ಏನಪ್ಪಾ ಅಂತಂದ್ರೆ ನಾವು ದೇವರ ಪೂಜೆ ಮಾಡಂತ ಬಹಳಷ್ಟು ಮಂದಿಗೆ ಹೇಳ್ತೀವಿ. ದೇವರ ಪೂಜೆ ಮಾಡಂತ ಬಹಳಷ್ಟು ಮಂದಿಗೆ ಹೇಳ್ತೀವಿ, ದೇವರ ಪೂಜೆನೂ ಮಾಡ್ತಾರೆ. ಲಿಂಗ ದೀಕ್ಷೆ ತಗೋ ಅಂತಂದೀವಿ ನೋಡ್ರಿ. ನಿಮಗೆ ಕೆಲವು ಮಂದಿ ಹೆಂಗ ಪೂಜೆ ಮಾಡ್ತಾರೋ ಅಂತ ಅನ್ನೋದು ನಿಮಗೆ ಗೊತ್ತಿರಬೇಕು. ಪೂಜೆಯ ಮಾಡುವಲ್ಲಿ ಪುಣ್ಯ ಮೂರ್ತಿ ಅಂತಿರಬೇಕು. ಪೂಜೆ ಮಾಡಬೇಕಾದ್ರೆ ಹೆಂಗಿರ್ಬೇಕು ಅಂತಂದ್ರೆ ಪುಣ್ಯದ ಮೂರ್ತಿ ಅಂತಿರಬೇಕು. ಪೂಜೆ ಮಾಡ್ತಕ್ಕಂಥ ಕಾಲದೊಳಗ ಮನುಷ್ಯ ಹೆಂಗ ಭಾವ ಇರಬೇಕು ಅಂತಂದ್ರೆ ಭಗವಂತನು ಇವನು ಇಲ್ಲ ಭಗವಂತನ ರೂಪದೊಳಗೆ ಇವ್ ಕೂತಾನೋ ಅನ್ನೋ ಭಾವ ಬರ್ಬೇಕವ. ಆದ್ರೆ ನಾವು ಹೆಂಗ್ ಮಾಡ್ತೀವಿ ಪೂಜೆ? ನಮ್ಮ ಪೂಜೆನ ಭಾಳ ವಿಚಿತ್ರ ಆಗ್ಯಾವ ಇವತ್ತು. ಎಲ್ಲ ಎಕ್ಸ್ಪ್ರೆಸ್ ಪೂಜೆ. ಹೆಂಗ್ ಗೊತ್ತೇನ್ರಿ? ಒಬ್ಬಕ್ಕೆ ಹೆಣ್ಮಗಳನ್ನ ಕೇಳಿದ್ರತ್, ಹೇಳಿದ್ರೆ ಹೇಳ್ಬೇಕು, ನಿಮ್ಮ ಊರಾಗ ಒಡಪ ಹಾಕಿ ನಿನ್ನ ಗಂಡನ ಹೆಸರು ಹೇಳಂದ್ರತ್. ಆ ಹೆಣ್ಮಗಳು ಏನ್ ಹೇಳ್ಬೇಕು ಗೊತ್ತೇನ್ರಿ? ಬಸ್ ಬಂತ ಉಷಾ, ನನ್ನ ಗಂಡನ ಹೆಸರು ಬಶ ಅಂದಳತ್ತಕ್ಕೆ. ಎಕ್ಸ್ಪ್ರೆಸ್ ಇದು, ಎಕ್ಸ್ಪ್ರೆಸ್. ಒಟ್ಟು ಎಕ್ಸ್ಪ್ರೆಸ್ದಾಗ ಮುಗೋದು ಬಿಡ ಪೂಜೆ. ಹೆಂಗ್ ಗೊತ್ತೇನೆ? ಅದ್ಭುತ. ಈಗ ಮಂದಿನ ಹಂಗ ತಯಾರಾಗೈತ್ರಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅಂಬಿಗರ ಚೌಡಯ್ಯನವರು, ಪೂಜೆಯ ಮಾಡುವಲ್ಲಿ ಪುಣ್ಯ ಮೂರ್ತಿಯಂತಿರಬೇಕು, ಕೊಡುವ ಕೊಂಬಲ್ಲಿ ಸರ್ವಭೂತ ರಹಿತನಾಗಿರಬೇಕು. ಯಾರು ಹಿಂಗ 3 ಗುಣ ತಮ್ಮೊಳಗೆ ಅಳವಡಿಸ್ಕೊಂಡಿರ್ತಾರಲ್ಲ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯ ಹೇಳ್ತಾನೆ. ಪೂಜೆ ಮಾಡೋದೊಂದು ವಿಜ್ಞಾನರದು. ಈಗ ಪೂಜೆ, ಲಿಂಗ ಪೂಜೆ ಮಾಡ್ತಿರ್ತೀರಿ, ನೀವು ಮಾಡ್ತಿರಲ್ರಿ? ಮಾಡಾಗ ದೇವರ ಪೂಜೆ ನೀವು ಮಾಡೋದು, ಲಿಂಗ ಪೂಜೆ ನೀವು ಮಾಡ್ಕೊಳ್ಳೋದು. ಹೆಂಗೆವ? ಹನಿಗೆ ವಿಭೂತಿ ಹಚ್ತಿರಲ್ಲ ನೀವು? ಲಿಂಗದ ಹನಿಗೆ ಹೆಂಗೆ ಹಚ್ತೀರಿ? ನಮ್ಮ ಹನಿಗೆ ಹಚ್ಕೋತೀರಿ ನೋಡ್ರಿ. ಮೈಗೆ ಹಚ್ತಿರಲ್ಲ ವಿಭೂತಿ, ಕೈಗೆ ಹಚ್ತಿರಲ್ಲ ವಿಭೂತಿ, ಕೊರಳಾಗ ಹಚ್ತಿರಲ್ಲ ವಿಭೂತಿ. ಮತ್ತು ಲಿಂಗಕ್ಕೆ ಹಚ್ಕೊಂಡ್ ಬಿಡ್ಬೇಕಾಗಿತ್ತು, ನೀವೇ ಹಚ್ಕೊಳಕತ್ರಿ. ನಿಂಬುದು ಪೂಜೆ ಆಗಕೈತತ್ ಹೇಳಿ ನೋಡ್ರಿ. ನಿಂಬುದು ಪೂಜೆ, ನಿಂಬುದು ಪೂಜೆ. ಆ ಲಿಂಗದೊಳಗೆ ಯಾರ ಮುಖ ಕಾಣ್ತತೆ? ನಿಮ್ಮ ಮುಖನ ಕಾಣ್ತತೆ.
ದೇವ್ರ ಮುಖ ಕಾಣಂಗಿಲ್ಲ ಅದ್ರಾಗ, ನಿಮ್ಮ ಮುಖ ಕಾಣುತ್ತದೆ. ಆ ಲಿಂಗದೊಳಗಿರುವ ಕಳೆಯನ್ನ ನೀವು ಅನುಭವಿಸ್ಬೇಕು. ಅದಕ್ಕಾಗಿ ನಿಮಗೆಲ್ಲ ಗೊತ್ತಿರಬೇಕು, ಎಲ್ಲಿ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ಎಷ್ಟು ವರ್ಷ ಬದುಕಿದ್ರು? ಅವರು 114 ವರ್ಷ ಬದುಕಿದ್ರು. 114 ವರ್ಷ ಬದುಕಿರ್ತಕ್ಕಂಥ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು ಯೋಗ ಮಾಡ್ತಿದ್ದಿಲ್ಲ, ಅವರೇನು ಪ್ರಾಣಾಯಾಮ ಮಾಡ್ತಿದ್ದಿಲ್ಲ. ಅವ್ರು ಮಾಡೋದು ಒಂದ ಏನಪ್ಪಾ ಅಂತಂದ್ರೆ ಭಕ್ತಿಯಿಂದ ಲಿಂಗ ಪೂಜೆಯನ್ನು ಮಾಡ್ತಿದ್ರು. 114 ವರ್ಷ ಬದುಕಿದ್ರು. ನಾವು ಹೇಳಾಕತ್ತೀವಿ ಮಾಡ್ರಿ ನೀವು. ಒಬ್ಬ ಹೆಣ್ಮಗಳಿಗೆ ನೀವು ಲಿಂಗ ಕಟ್ಟಗೋರ ಚಿಗವ್ವ ತಮ್ಮ ಚುಸ್ತತಿ ಅಂದಳಕ್ಕೆ, ಚುಚ್ಚಕ್ಕೆ ಚಾಕು ತಗೊಂಡಿರ್ತತಿ ಅನ್ನೋದು ಹೆಂಗ್ರಿ ರೈತರ ಅವದನ್ನು ಹೊತ್ಕೊಂಡು ಬಂದ ನೇಗಲ ನೋಡ್ರಿ, ಚುಸ್ತತಿ ಲಿಂಗ ಹೆಂಗ ಚುಸ್ತತಿ ಅದು. ಮೊನ್ನೆ ಬಸ್ ಸ್ಟ್ಯಾಂಡ್ದಾಗ ಒಂದು ಅದ್ಭುತ ಆಗೈತೆ ನಮ್ಮವ್ವ. ಅವ್ನು ಟಿಕೆಟ್ 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 ಅಂತೇಳಿ ಯಾರು ಬರ್ತಾರ್ರಿ? ಕನ್ನಡದಾಗ ಹೋಗ್ಯೇನತ್ತಾರ, ಕನ್ನಡದಾಗ ಹೋಗ್ಯೇನತ್ತಾರ. ಕನ್ನಡದಾಗ ಗೊತ್ತೇ ಇಲ್ಲ. ನಿರ್ವಾಹಕ ಅಂತ ಕರೀತಾರ. ಕಂಡಕ್ಟರ್ ಕನ್ನಡದಾಗ ಅನ್ನಂಗಿಲ್ಲ, ಎಲ್ಲವಾ ಇಂಗ್ಲೀಷ್ದಾಗ ಕಂಡಕ್ಟರ್, ಕನ್ನಡದಾಗ ನಿರ್ವಾಹಕ ಅಂತ ಹೇಳಿ. ಏನಾತ್ರಿ ಅವ್ನು ಟಿಕೆಟ್ ಟಿಕೆಟ್ ಅನ್ಕೋತ ಬಂದ. ಬಸ್ಸಿನಾಗ ಒಂದು ಮುದುಕಿ ದೊಡ್ಡ ಗುಂಡುಗಡಿಗಿತ್ತು, ಗುಂಡುಗಡಿಗಿನ ಬಿಚ್ಚಳಿವಾ. ನನಗೆ ಗಾಬಾತು, ಇನ್ನು ಬಸ್ಸಿನಾಗ ಲಿಂಗ ಪೂಜೆ ಮಾಡ್ತಾಳಂತ ಕೇಳಕತ್ತೀನಿ ನಾನು. ಹಿಂಗೆ ಗುಂಡಗಡಿಗೆ ಬಿಚ್ಚಿ ಅದ್ರಾಗಿಂದ ಸುರುಳಿ ಇತ್ರಿ, ಸುರುಳಿ ತೆಗೆದು ಕಂಡಕ್ಟರ್ ಕೈ ಕೊಟ್ಲು. ಏನು ಯವ್ವ ಅಂತ ಕೇಳಿ, ಯಪ್ಪ ಇದು ಆಧಾರ್ ಕಾರ್ಡ್ ಅಂದಳಕ್ಕೆ. ಯಾವ್ದು ಆಧಾರ್ ಕಾರ್ಡ್? ಗುಂಡಗಡಿಗೆ ಆಧಾರ್ ಕಾರ್ಡ್ ಇಟ್ಟಾಳೆ ಯವ್ವ. ಟಿಜುರಿ ಆಗೈತಿ ಗುಂಡಗಡಿಗೆ. ಅರ್ಥ ಮಾಡ್ಕೊಳ್ಬೇಕು, ಹಂಗಲ್ಲ. ಅದು ನಮ್ಮ ಭಕ್ತಿಯ ಪ್ರತೀಕ. ಅದನ್ನು ನಾವು ಪೂಜಿಸಬೇಕು, ಅರ್ಚಿಸಬೇಕು, ಆರಾಧಿಸಬೇಕು. ಅಂತಹ ಅಂಬಿಗರ ಚೌಡಯ್ಯನವರು 1126 ಜನವರಿ 21 ವಿರೂಪಾಕ್ಷ ಪಂಪಾದೇವಿಯ ಉದರದೊಳಗೆ ಎಲ್ಲಿ ಜನಿಸಿದ್ರು ಅಂತಂದ್ರೆ ಶಿವಪುರ ಅಂತ ಬರ್ತದ. ಈಗ ಅದ ಚೌಡದಾನಪುರ ಅಂತ ಹೇಳಿ ಹಾವೇರಿ ಜಿಲ್ಲೆ ಗುತ್ತಲದ ಸಮೀಪದೊಳಗೆ ಆ ಊರೊಳಗೆ ಅವರು ಜನಿಸಿದ್ರು. ಹೆಂಗಿದ್ರು ಅಂತಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಶರಣರವರಾಗಿದ್ರು. ಅವರು ಉದ್ದಾಲಕ ಮುನಿಗಳವರು ಗುರುಗಳಾಗಿದ್ರು. ತಾಯಿ 12ನೇ ಶತಮಾನದೊಳಗೆ ಬಸವಣ್ಣನವರ ಸಾಮೀಪ್ಯದೊಳಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರು 330 ವಚನಗಳನ್ನು ಬರೀತಾರೆ. ಅವರಿಗೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟ ನಾವು ಶರಣಾರ್ಥಿಗಳನ್ನು ಸಲ್ಲಿಸಬೇಕು. ಬರೀ ಅಂಬಿಗರ ಚೌಡಯ್ಯನವರು 330 ವಚನಗಳನ್ನು ಬರೆದು ಬರೀ ವಚನಕಾರರಾಗಿದ್ದಿಲ್ಲ, ಅವರೊಳಗೊಂದು ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿ ಇತ್ತು. ಎಂತಹ ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿ ಇತ್ತು ಅಂತಂದ್ರೆ ತಾಯಿ ಸಣ್ಣದಲ್ಲದು, ನೆನಪಿಟ್ಟುಕೊಳ್ಬೇಕು ನೀವು. ಅದು ಯಾವ ಪ್ರಾಂತ್ಯ ಅಂತಂದ್ರೆ ಗುತ್ತಲ ಬರ್ತದಲ್ಲಿ. ಗುತ್ತಲದ ರಾಜ ಅಂತೇಳಿ ಆಳ್ವಿಕೆ ಮಾಡ್ತಾ ಇದ್ದ ಅಲ್ಲಿ ಗುತ್ತಲದ ರಾಜ 12ನೇ ಶತಮಾನದೊಳಗೆ ಆ ಶಿವಪುರ, ಚೌಡದಾನಪುರ, ನರಸೀಪುರ ಹಿಂಗೆಲ್ಲ ಪ್ರಾಂತ್ಯವನ್ನ ಆ ತುಂಗಭದ್ರೆಯ ನದಿ ಹರಿದಿರುವ ಆ ಕ್ಷೇತ್ರದೊಳಗೆ, ತುಂಗಾ ನದಿಯ ಸುಂದರವಾಗಿರುವ ಕ್ಷೇತ್ರವನ್ನ ಆಳ್ತಿದ್ದ. ಆಳುವ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಗುತ್ತಲದ ರಾಜನ ಮಗ ಲಕ್ಷ ಕೊಟ್ಟು ಕೇಳಬೇಕು. ಗುತ್ತಲದ ರಾಜನ ಮಗ ಆಟ ಆಡ್ಕೊಂತ ಏನ್ ಮಾಡಿತು ಅಂತಂದ್ರೆ ಹುಲ್ಲಿನ ಮೇಲೆ ಆಟ ಆಡ್ಕೊಂತ, ಆ ಹುಲ್ಲಿನ ಮೇಲೆ ಕಾಲಿಟ್ಟಾಗೆಲ್ಲ ಮನಸ್ಸಿಗೆ ಮುದ ನೋಡ್ಕೊಂತ ಹುಲ್ಲಿನೊಳಗೆ ಆಟ ಆಡ್ತಾ 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 ಹೊಂಟದ. ಆಟ ಆಡ್ಕೊಂತ ಹೋಗ್ತಕ್ಕಂಥ ಹುಡುಗಗೆ ಏನಾಗಿ ಬಿಡ್ತು ಅಂತಂದ್ರೆ, ಮುಗ್ಧ ಹುಡುಗ ಎಳಿ ಕೂಸ ಆಟ ಆಡ್ಕೊಂತ ಹೊಂಟದ. ಹೋಗೋ ಕೂಸಿನ ಕಾಲಾಗಿ ಏನಿತ್ತು ಅಂತಂದ್ರೆ ಒಂದು ನಾಗರ ಹಾವಿತ್ಯವ. ಗುತ್ತಲದ ರಾಜನ ಮಗ ನಾಗರ ಹಾವನ್ನ ಏನು ಮಾಡಿದ ಅಂತಂದ್ರೆ ಪಟ್ಟನ ತುಳ್ದ ಬಿಟ್ಟವ. ನಾಗರ ಹಾವಕ್ಕೇನು ಗೊತ್ತೇವ, ಇವ್ ರಾಜನ ಮಗ ಏನು, ಪೋತ್ ರಾಜನ ಮಗ ಏನು. ಅದ ಕಾಲು ಹಿಡಗುಡ್ದ ಏನು ಮಾಡಿತ್ತು ಅಂತಂದ್ರೆ ಪಟ್ಟನ ಕಡ್ದ ಬಿತ್ತೇವ, ಹರ್ಕೊಂಡು ಬಿಡ್ತದ ಹಾವು. ಹರ್ಕೊಂಡು ಹುಡುಗನ ಒಳಗ ತನ್ನ ವಿಷವನ್ನ ಕಾರಿ ಬಿಡಿತು. ಯಾವಾಗ ವಿಷ ಹುಡುಗನ ಮೈ ಒಳಗೆ ಏರಾಕ ಚಾಲು ಹೊತ್ತು ಅಯ್ಯೋ ಅಂತ ಚೀರಿದ ಹುಡುಗ ಕೆಳಗೆ ಬಿದ್ದ. ಯಾವಾಗ ಹುಡುಗ ಕೆಳಗೆ ಬಿದ್ದಲ್ಲ, ಬಿದ್ದಿರುವ ಕಾಲದೊಳಗೆ ಏನಾಯ್ತು ಅಂತಂದ್ರೆ ತಾಯಿ ರಾಜ ಗೊತ್ತಾಯ್ತು, ನನ್ನ ಮಗಗೆ ಹಾವು ಕಡಿತಲ್ಲ, ನನ್ನ ಮಗಗೆ ಹಾವು ಕಡಿತು, ನನ್ನ ಮಗನ ಉಳಿಸ್ಕೊಳ್ಬೇಕು, ಹೋದಲ್ಲಿ ವಾರಸ್ತಾರ ಬೇಕಲ್ರಿ. ಬಹಳಷ್ಟು ಮಂದಿ ಎತ್ತಿರ್ತಾರಪ್ಪ, ಗಂಡು ಒಂದು ಹಡಿಬೇಕ್ರಿ, ಸಡಿಕ್ ಕಡಿಕ್ ನಮ್ಮ ಮಣ್ಣು ಕೊಡಾಕ್ರಿ ಅನುಕೂಲ ಆಗತ್ತಂತ ಹೇಳಿ ಮಂದಿ ಮಾತಾಡ್ತಿರಂಗಿಲ್ಲ.
ನನಗೆ ರಾಜ, ನನ್ನ ಪದವಿ ಎಲ್ಲ ಸಿಂಹಾಸನ ಯಾರು ಉತ್ತರಾಧಿಕಾರಿ ಅಂತಂದ್ರೆ ನನ್ನ ಮಗ ಉತ್ತರಾಧಿಕಾರಿ ಆಗ್ತಕ್ಕಂಥ ಮಗ ಸಾಯಲಕತ್ತನಂತ ತಿಳ್ಕೊಂಡು ಮಗನನ್ನು ಹೊತ್ಕೊಂಡು ರಥದೊಳಗೆ ರಾಜ ತುಂಗಭದ್ರ ನದಿಯನ್ನು ದಾಟಿದ್ರೆ ಅಲ್ಲಿ ಔಷಧ ಕೂಡ ಅವರಿದ್ರು. ಆ ಔಷಧ ಕೂಡ ಅವ್ರದಕ್ಕೆ ಹೋಗ್ಬೇಕು ಅಂತೇಳಿ ಹುಡುಗನನ್ನು ಕರ್ಕೊಂಡು ಹೊಂಟಾನ. ಹುಡುಗ ತೇಲ್ಗನ್ನು ಹಾಕಕತ್ತದ. ತಮ್ಮ ಮಲ್ಕೋಬೇಡ ತಮ್ಮ, ಮಲ್ಕೊಂಡಿ ಅಂದ್ರೆ ಮೈ ತುಂಬ ವಿಷ ಇರ್ತದ, ಏಳು ರಾಜಕುಮಾರ ಅಂತ ಹೇಳಿ ರಾಜ ಇದ್ದವ ಆ ಹುಡುಗನನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಬರೋ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಇನ್ನು ಹೊಳಿ ದಾಟಬೇಕಾಗಿತ್ತು. ಹುಡುಗಿದ್ದು ಮಲ್ಕೊಂಡ ಬಿಡ್ತ್ರಿ. ಹುಡುಗಿದ್ದು ಮಲ್ಕೊಂಡು ರಾಜ ಬಡಿತನಗಲ್ಲ. ಹುಡುಗಿ ಹೇಳುವತ್ತ ಅಚ್ಚಿ ಕಡೆ ದಂಡಿಗೆ ಅಂಬಿಗರ ಚೌಡಯ್ಯನವರಿದ್ರು. ಚೌಡಯ್ಯ ಅಂತ ರಾಜ ಕರೆದ. ಅಂಬಿಗರ ಚೌಡಯ್ಯನವರು ಈಚೆ ಕಡೆ ನಾವು ತಗೊಂಡು ಬಂದ್ರು. ಏನ್ ರಾಜಾರ ಅಂತ ಕೇಳ್ದ. ನನ್ನ ಮಗ ಸಾಯ್ಲಕತ್ತಾನಪ್ಪ. ಚೌಡಯ್ಯ, ನನ್ನ ಮಗ ಸಾಯ್ಲಕತ್ತಾನ. ಕಣ್ಣು ಮುಂದೆ ಮಕ್ಕಳ ಸಾಯಬಾರ್ದು. ಕಣ್ಣು ಮುಂದೆ ಮಕ್ಕಳ ಸತ್ರ ಬಹಳ ಕೆಟ್ಟ, ಪುತ್ರ ಶೋಕಂ ನಿರಂತರಕಂ. ಕಣ್ಣು ಮುಂದೆ ಮಕ್ಕಳ ಸತ್ರ ಅದಕ್ಕಿಂತಲೂ ದುಃಖ ಯಾವುದೂ ಇಲ್ಲವ ಜೀವನದಾಗ. ಅರ್ಥ ಮಾಡ್ಕೊಳ್ಬೇಕು ನೀವು. ಕಣ್ಣು ಮುಂದೆ ಒಟ್ಟ ಮಕ್ಕಳ ಸಾಯಬಾರ್ದು. ತಂದೆ ತಾಯಿಗಳ ಜೀವನದೊಳಗೆ ನರಕ ಎಲ್ಲಿ ಐತಿ ಅಂತಂದ್ರೆ ಅಲ್ಲೇ ಐತಿ ತಿಳ್ಕೊಬೇಕು. ಓಡುವ ಕಾಲದೊಳಗೆ ಅಂಬಿಗರ ಚೌಡಯ್ಯ ಹೇಳಿದ, ತಡೀರಿ ಎಂದವ. ರಾಜ ಕೇಳಿದ, ಏನ್ ಮಾಡ್ತೀನಿ ನೀವು ತಡೀರಿ. ಆ ಮಗುವನ್ನು ಬದುಕಿಸ್ತೀನಿ ಅಂದವ. ಯಾರಂದ್ರು? ಅಂಬಿಗರ ಚೌಡಯ್ಯನವರು ಹೇಳಿದ್ರು ನೋಡ್ರಿ, ಆ ಮಗುವನ್ನ ಬದುಕಿಸ್ತೀನಿ ಅಂದ. ರಾಜ ಹೇಳಕತ್ತಾನ, ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವ ಹೇಳ್ತಾನ, ಬಹಳ ಅದ್ಭುತವಾಗಿ ಹೇಳ್ತಾನ. ಏನಂತ ಹೇಳ್ತಾನೇವ? ಇದು ಸಾಧ್ಯ ಇಲ್ಲ, ಹುಡುಗ ಉಳ್ಯಾಕ ಸಾಧ್ಯ ಇಲ್ಲ. ಯಾಕೆ ಉಳ್ಯಾಕ ಸಾಧ್ಯ ಇಲ್ಲ ಅಂತಂದ್ರೆ ಇನ್ನಿನ್ನು ನನ್ನ ಮಗ ಸಾಯ್ತಾನಪ್ಪ, ಹೆಂಗ್ ಮಾಡೋದು? ತಂದೆ ಕರಗಲಾಕತ್ತದ, ಬಡ್ಕೊಳಕತ್ತಾನ. ತಂದೆ ನನ್ನ ಮಗ ಉಳಿಬೇಕು ಅಂತ ಬಡ್ಕೊಳಕತ್ತಾನ. ಅದೇ ಕ್ಷಣದೊಳಗೆ ಅಂಬಿಗರ ಚೌಡಯ್ಯನವರು ಸರ್ಪಗಂಧಿ ಬೇರವರ ತಕ್ಕಿತ್ತು. ಬೇರಿರ್ತಕ್ಕಂಥ ಕಾಲದೊಳಗೆ ಅಂಬಿಗರ ಚೌಡಯ್ಯನವರು ಏನು ಮಾಡಿದ್ರು ಅಂತಂದ್ರೆ ಆ ಬೇರನ್ನು ತೆಗೆದುಕೊಂಡು ಎಲ್ಲಿ ಹಾವು ಕಡ್ದಿತ್ತಲ್ಲ ಅಲ್ಲಿ ಹಚ್ಚಿ ಓಂಕಾರವನ್ನ, ಓಂ ನಮಃ ಶಿವಾಯ ಮಂತ್ರವನ್ನ ನುಡಿತಾ ಇರ್ತಾಯಿ. ಮಂತ್ರವನ್ನ ನುಡಿದು ಅಂಬಿಗರ ಚೌಡಯ್ಯನವರು ಏಳುದ ಸಾಕು. ಹುಡುಗ ಕಣ್ಣು ತೆಗೆದು ಅಪ್ಪ ಅಂತ ಕರೆದಿದ್ದ, ಹುಡುಗ ಉಳಿದಿದ್ದ ಅನ್ನತಕ್ಕಂಥದನ್ನ ತಿಳ್ಕೊಳ್ಬೇಕು. ಇದು ಅಂಬಿಗರ ಚೌಡಯ್ಯನವರ ಪವಾಡ. ಅಪ್ಪ ಅಂತ ಕರೆದ ಏನಾಯ್ತು? ಹುಡುಗ ಎದ್ದು ಕುಂತ. ಯಾವಾಗ ಹುಡುಗ ಎದ್ದು ಕುಂತಲ್ಲ ಚೌಡಯ್ಯನವರಿಗೆ ಆನಂದ ಆಯ್ತು. ಬರೇ ಚೌಡಯ್ಯನವರಿಗೆ ಆನಂದ ಆಗ್ಲಿಲ್ಲ, ಗುತ್ತಲದ ರಾಜಾಗ ಬಹಳ ಆನಂದ ಆಯ್ತು. ಯಾವಾಗ ರಾಜಾಗ ಆನಂದ ಆತಲ್ಲ, ಗುತ್ತಲದ ರಾಜ ಒಂದು ಮಾತು ಹೇಳ್ದ, ನೋಡಪ್ಪ ಇದು 250 ಎಕರೆ ಭೂಮಿ ಐತಲ್ಲ, ಇವತ್ತಿಂದ ನನ್ನದಲ್ಲಿದು, ಇದು ನಿಂದು. ಇಲ್ಲಿರ್ತಕ್ಕಂಥ 50 ಹಳ್ಳಿಗಳು ಇವು ನಿನ್ನವು ಅನ್ನತಕ್ಕಂಥ ಮಾತನ್ನ ಗುತ್ತಲದ ಅರಸ ಅಂಬಿಗರ ಚೌಡಯ್ಯನವರಿಗೆ ದಾನ ಮಾಡಿದ. ದಾನ ಮಾಡಿರ್ತಕ್ಕಂಥ ಕಾಲದಾಗ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಇದನ್ನು ತಗೊಂಡು ನಾ ಏನು ಮಾಡಲಿ, ಇದು ನಿಂದೂರು ಅಂದರು. ಅದಕ್ಕಾಗಿ ಇವತ್ತು ಅದಕ್ಕೆ ಚೌಡದಾನಪುರ, ಚೌಡಯ್ಯನಿಗೆ ದಾನ ಕೊಟ್ಟ ಊರು ಚೌಡದಾನಪುರ ಅಂತೇಳಿ ಇವತ್ತಿಗೂ ಐತಿ. ನೀವು ಹೋಗ್ಬೋದಲ್ಲಿ. ಎಲ್ಲಿ? ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಸಮೀಪ, ಗುತ್ತಲದ ಸಮೀಪ ನೀವು ಹೋದ್ರಿ ಅಂತಂದ್ರೆ ಇವತ್ತಿಗೂ ಚೌಡದಾನಪುರ ಅನ್ನತಕ್ಕಂಥ ಊರದ. ಇದು ಇತಿಹಾಸದೊಳಗೆ ತಿಳ್ಕೊಳ್ಬೇಕು. ಏನಾತ್ರಿ? ಚೌಡಯ್ಯನವ್ರು ಪ್ರಾಣ ಬದುಕಿಸಿದ್ರು. ಪ್ರಾಣ ಬದುಕಿಸುವುದು ಸಣ್ಣದಲ್ಲಿವ, ಹೋದ ಪ್ರಾಣ ತರೋದು ಅಂತಂದ್ರೆ ಯಮನ ಜೋಡಿ ಹೋರಾಟ ಮಾಡಿದಂಗ. ಸತಿ ಸಾವಿತ್ರಿ ಇದ್ದಕ್ಕೆ ಗಂಡನ ಪ್ರಾಣ ಉಳಿಸ್ಕೊಂಡ್ಲು ಅಂತ ನೀವೆಲ್ಲ ಚರಿತ್ರೆ ಕೇಳಿರಿ, ಹೌದಲ್ರಿ? ಹೆಂಗಂತಂದ್ರೆ ಗಂಡನ ಹೋದ ಪ್ರಾಣ ಉಳಿಸ್ಕೊಂಡ್ಲಕ್ಕೆ ಕಾರಣ ಏನು ಅಂತಂದ್ರೆ ಭಕ್ತಿ ಇತ್ತು ಹೃದಯದೊಳಗೆ. ಅರ್ಥ ಮಾಡ್ಕೊಳ್ಬೇಕು. ಜೀವ ತರೋದು ಬಹಳ ಕಷ್ಟದ ತಾಯಿ, ಜೀವ ತರೋದು ಬಹಳ ಕಷ್ಟದ. ಅದು ಅಂಬಿಗರ ಚೌಡಯ್ಯನವ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ತಾವೆಲ್ಲ ಏನು ತಿಳ್ಕೊಳ್ಬೇಕು ಅಂತಂದ್ರೆ ಭಗವಂತನ ಆಶೀರ್ವಾದ ಪರಿಪೂರ್ಣವಾಗಿ ಆಗಬೇಕು ಅಂತಂದ್ರೆ ನಾವೆಲ್ಲ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ದುಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅಂತಹ ಅಂಬಿಗರ ಚೌಡಯ್ಯನವರು ಎಂಥ ಅದ್ಭುತವಾಗಿರುವ ಕಾರ್ಯವನ್ನು ಮಾಡಿದ್ರು 12ನೇ ಶತಮಾನದಾಗ ಅಂತಂದ್ರೆ ತಾಯಿ, ಅವರು ದೋಣಿ ನಡೆಸ್ತಿದ್ರಿ. ಎಲ್ಲಿ? ನದಿ ಒಳಗೆ, ನದಿಯಾಗ ದೋಣಿ ನಡೆಸ್ತಿದ್ರು. ದೋಣಿ ನಡೆಸೋ ಕಾಲಕ್ಕೆ ಏನಾತ ಗೊತ್ತೇನ್ರಿ? ಈ ಕೆಲವು ಮಂದಿ ಇರೋರಲ್ಲ ಏನು ಮಾಡಿದ್ರು ಅಂತಂದ್ರೆ ಅಂಬಿಗರ ಚೌಡಯ್ಯನವರು ದೋಣಿ ಆಡಿಸ್ತಿದ್ರು. ಆಚೆ ಕಡೆ ದಂಡಿಯಿಂದ ಈಚೆ ಕಡೆ ಮಂದಿನ ಕರ್ಕೊಂಡು ಬರ್ತಿದ್ರು. ಆಚೆ ಕಡೆ ದಂಡಿಯಿಂದ ಈಚೆ ಕಡೆ ಮಂದಿನ ಕರ್ಕೊಂಡು ಬರ್ತಿದ್ರು ಅಂತಂದ್ರೆ ಅಂಬಿಗರ ಚೌಡಯ್ಯನವರು ದೋಣಿ, ಎಲ್ಲಿ ದೋಣಿ? ನದಿ ಒಳಗೆ ದೋಣಿ ಆಡಿಸ್ತಿದ್ರು. ದೋಣಿ ಆಡಿಸೋ ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಆಗಿನ ಪ್ರಸಂಗದೊಳಗೆ ಒಳ್ಳೆ ಮಂದಿನೂ ಇದ್ರು, ಕೆಟ್ಟ ಮಂದಿನೂ ಇದ್ರಿವ. ಎಲ್ಲ ಇದ್ದ ಕಾಲಕ್ಕೆ ಇರೋರಲ್ಲಿವ. ಕೆಟ್ಟದ ಮಾತಾಡೋರು ಇರಾರ. ನಾವು ಚಲೋ ಹಂಗೆ ಸಂಸಾರ ಮಾಡ್ಕೊಂಡು ಹೊಂಟೀವಿ, 4 ಮಂದಿ ಕಣ್ಣಾಗ ಚಲೋ ಅದೀವಿ ಅಂತಂದ್ರೆ ನಮ್ಮ ನೋಡಿ ತಡಿ ಮಂದಿರಂಗಿಲ್ಲ ಇವ. ಮತ್ತೊಬ್ಬರು ಹೊಲದಾಗ ಮತ್ ಏನ್ ನಿಮ್ಮಲ್ಲಿ ಕಬ್ಬು ಬೆಳಿತಾರೆ ಇವ? ಇಲ್ಲ, ರೊಟ್ಟಿ ಬೆಳಿತಾರತ್ ನೋಡಿಕೆ. ರೊಟ್ಟಿ ಒಲಿ ಮೇಲೆ ಮಾಡ್ತಾರೆ ಇವಾಗ. ಕಬ್ಬು ಹೆಂಗೆ ಕಬ್ಬು ಜಾಸ್ತಿ ಬೆಳಿತಾರಲ್ರಿ. ದ್ರಾಕ್ಷಿ, ಕಬ್ಬ, ಮತ್ತೇನ ಗೊಂಜಾಳ ಬೆಳಿತಾರಲ್ಲ.
ಒಬ್ಬನ ಹೊಡೆದಾಗ ಕಬ್ಬು ಭಾಳ ಚಲೋ ಬಂದಿತ್ತತ್ರಿ. ಕಬ್ಬು ಭಾಳ ಚಲೋ ಬಂದಾಗ ಇವು ಏನು ಮಾಡ್ಬೇಕು, ಬಾಜುಕಿನ ಹೊಡೆದ ಅವ್ನು ಹೊಡೆದಾಗ ಅದು ಚಂದ ಬಂದಿದ್ದಿಲ್ಲ. ನೀವು ಬೆಳತನ ನಿದ್ದೆ ಹತ್ತಿರೋದು, ನನ್ನ ಹೊಡೆದಾಗ್ರೆ ಕಬ್ಬು ಹಂಗೈತಿ, ಅವ್ನು ಹೊಡೆದಾಗ್ರೆ ಇಬ್ಬರದು ಬಾಜುಕ್ ಸೀಮ್ ಇದಾವ ಕರೆ. ಅವನು ಹೊಡೆದಾಗ ಕಬ್ಬು ಚಲೋ ಐತಿ, ನನ್ನ ಹೊಡೆದಾಗ ಕಬ್ಬು ಚಲೋ ಇಲ್ಲ. ಅವಾಗ ಅವೇನು ಪ್ಲ್ಯಾನಿಂಗ್ ಮಾಡಿದ್ ಗೊತ್ತೇನ್ರಿ, ಅವನು ಕಬ್ಬು ಹಾಳಾಗ್ಬೇಕಂದ ನಾವು. ಕಬ್ಬು ಹಾಳಾಗ್ಬೇಕಂತ ಹೇಳಿ ರೈತರು ನಿಮ್ದ ಹೇಳಾಕತ್ತೀನಿ, ಕಬ್ಬಿಂದ ಹೇಳಾಕತ್ತೀನಿ. ಅವ್ರ 3,300 ರೂಪಾಯಿ ಬಂದವ್ ನಮಗೆ ಟನ್ನಿಗೆ, ನಾವ್ಯಾಕೆ ಚಿಂತೆ ಮಾಡೋದು, ಅವ್ರು ಕೂತಾರ. ಕಬ್ಬು ಭಾಳ ಚಲೋ ಬಂದಿತ್ತು. ಚಲೋ ಬಂದಿರೋ ಕಾಲದಾಗ ಇವನು ಕಬ್ಬು ಇವನ್ ತಲೆ ಹೆಂಗಾರೆ ಕೆಡಿಸ್ಬೇಕಲ್ಲ ನಾವು. ಏನು ಮಾಡಿದ್ ಗೊತ್ತಿ, ನಮ್ಮಂಥವ್ರ ತಕ್ಕ ಬಂದ ಅಪ್ಪಗಳು ಬಾಜುಕಿನ ಹೊಡೆದಾಗ್ರಿ ಕಬ್ಬು ಭಾಳ ಚಲೋ ಬಂದತ್ರಿ, ಬಟ್ ಏನ್ರ ಮಾಡ್ರಲ್ಲ ಅಂದ. ಅವ್ರು ಅಂದ್ರು ಒಂದು 500 ರೂಪಾಯಿ ಖರ್ಚಾಗತ್ತೆ ನೋಡಪ್ಪ ಅಂದ್ರೆ. 500 ಯಾಕೆ 1000 ರೂಪಾಯಿ ತಗೋರಿ, ಅವ್ನು ಹಾಳಾಗೋಕ್ ಮಗಂದ. ಎಷ್ಟು ಒಳಗೆ ವಿಷ ತುಂಬಿತ್ತು ನೋಡ್ರಿ. ಅಂದವ ಹಾಳಾಗ್ಬೇಕು, ಅವಂದ ಹಾಳಾಗ್ಬೇಕು ಅಂದ್ರಪ್ಲೆ ಇವು ನಮ್ಮಂಥವ್ರು ಎಷ್ಟು ಬಂದಿರ್ತಾರೆ ಗೊತ್ತೇ ನೀವು. ಅವ್ರು ಅಂದ್ರು ತೊಗೊಂಡು ಬಾ ನಿಂಬಿಕಾಯಿ ಅಂದ್ರೆ, ಅವರು 12 ನಿಂಬಿಕಾಯಿ, ಅರ್ಧ ಕಿಲೋ ಕುಂಕುಮ, ಅರ್ಧ ಕಿಲೋ ಅರಿಶಿನ ತಂದು ಹಿಂಗೆ ಮಾಡಿ 3 ಚೂಜಿ ಒಳಗೆ ತುರುಕಿದ. 3 ಚೂಜಿ ಒಳಗೆ ತುರುಕಿತಮ್ಮ. ಅವನು ಹೊಲದಾಗ ಹೋಗಿ ಇವನು ಒಗದ್ ಬಾ ಅಂದ. ಏನು ನಿಂಬಿಕಾಯಿ ಹೊಲದಾಗ ನಿಂಬಿಕಾಯಿ ಒಗದ್ ಬಾ. ನಿಂಬಿಕಾಯಿ ಒಗದ ಲಕ್ಷ ಕೊಟ್ಟು ಕೇಳ್ರಿ. ಅದ್ರ ಮೇಲೆ ಭಂಡಾರ ಕುಂಕುಮ ಹಾಕಿ ಕುಂಬಳಕಾಯಿ ಒಂದು ಒಡೆದು ಬಂದ. ಬಂದಾಗಿದ್ದು ಹರ್ಯಾಗ ನೀರು ಹಾಸಕ್ಕೆ ಹೋಗಿತ್ತು. ಪಾಪ ನೋಡಿತು, ಎದಿನ ಹೊಡಿತದ. ಯಾಕೆ ಎದಿ ಹೊಡಿತ? ಲೈಟ್. ಮೊನ್ನೆ ಒಂದು ಮದುವೆ ಹೋಗಿದ್ದೀನಿ ನಾನು. ಮದುವೆ ಹೋಗಿನಿ. ಅವು ಯಾದಿ ಮೇಲೆ ಶಾದಿ ನಿಮ್ಮಲ್ಲಿ ಮಾಡ್ತಾರೆ ಇವ. ಇವಕ್ಕೆ ಹೆಂಗೆ ಗೊತ್ತಾ ಯವ್ವ, ಬರೀ ಎಲ್ಲದಕ್ಕೂ ಹ್ಯಾ ಅನ್ಕೋತ. ಯಾದಿ ಮೇಲೆ ಶಾದಿ ಮಾಡ್ತಾರಲ್ರಿ. ಯಾದಿ ಮೇಲೆ ಶಾದಿ ಹೆಂಗೆ ಮಾಡ್ತಾರ ಅವನ್ನ? ಅವತ್ತ ಹೆಣ್ಣು ನೋಡಕ್ಕೆ ಹೋಗುದ್ರೆ ಅವತ್ತ ಗಟ್ಟಿ ಮಾಡೋದು, ಅವತ್ತ ಅರಿಬಿ ಸಂತಿ, ಅವತ್ತ ಬಂಗಾರ ಸಂತಿ ಮಾಡೋದು. ಬಾಯಿ ತಗಾರ ಹ್ಯಾ ನೋಡ್ರಿ. ಎಲ್ಲ ಅವತ್ತು ಅಕ್ಕಿ ಕಾಳ, ಅವತ್ತ ಎಲ್ಲ ಮುಗೀತು, ಅವತ್ತ ಕರ್ಕೊಂಡು ಬರೋದು. ಇದೇನಿದು? ಯಾದಿ ಮೇಲೆ ಶಾದಿಗೆ ನಾನು ಕರೆದಿರಿ, ಹೋಗಿದ್ದು ನಾನು. ಅದು ಮಧ್ಯಾಹ್ನ 3ಕ್ಕೆ ನೋಡಕ್ಕೆ ಹೋಗ್ಯಾರವ. ಇನ್ನು ಮಧ್ಯಾಹ್ನ 3ಕ್ಕೆ ನೋಡಕ್ಕೆ ಹೋದ್ರೆ 6ಕ್ಕೆ ಫಿಕ್ಸ್ ಆಗೈತಿ. 8ಕ್ಕೆ ಸಂತಿಗೆ ಹೋಗ್ಯಾರು. 9:30 10 ಕಡಿಗೆ ಆಗೈತಿ. 11:30 12ಕ್ಕೆ ಹುಡುಗಿ ಬಂದತಿ. 12ಕ್ಕೆ ತಾಳಿ ಕಟ್ಟಬೇಕು. ಬಾರಾಕ್ ಮದುವೆ. ಬಾರಾಕ್ ಮದುವೆ ತಾಳಿ ಕಟ್ಟಬೇಕು. ತಾಳಿ ಕಟ್ಟಬೇಕು ಅನ್ನೋ ಕಾಲದೊಳಗೆ ಹುಡುಗಿಗೆ ಏನಪ್ಪ ಅಂದ್ರೆ 38 ವರ್ಷ ಆಗ್ಯಾವ, ಮದುವೆ ಆಗಿಲ್ಲ ಅವಂಗ. ಏನು ಮಾಡ್ತಿರುವ ಗಂಡು ಮಕ್ಕಳು ಹನಿ ಬರಹ ಕೇಳಬೇಡ್ರಿ ನೀವು. 38 ವರ್ಷ ಆಗೈತಿ ಅವಂಗ. ಏನಪ್ಪಾ ಅಂದ್ರೆ ಮದುವೆನ ಆಗಿಲ್ಲ ಅವಂಗ. ಯಾವಾಗ ಮದುವೆ ಆಗಿತ್ತ ಅವ್ನು ಕೂತಾನ. ಯಾವಾಗ ಮದುವೆ ಆಗಿತ್ತು ಅಂತೇಳಿ ಅವ್ನು ಕೂತಾನ. ಅವ್ನು ಕೂತಿರ್ತಕ್ಕಂಥ ಕಾರಣದೊಳಗೆ ಏನಾಯ್ತು ಅಂತಂದ್ರೆ, ಊರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಏನು ಮಾಡಿದ್ರು ಅಂತಂದ್ರೆ, ವಿಶೇಷವಾಗಿ ತಯಾರಿ ಮಾಡ್ಕೊಂಡ್ರು. ಅವ್ರು ಏನು ತಯಾರಿ ಮಾಡ್ಕೊಂಡು ಪಟ್ನ ತಾಳಿ ಕಟ್ಟಬೇಕು, ಮುಹೂರ್ತ ಮುಗಿದೈತೆ ಅಂತೇಳಿ ಎಲ್ಲ ತಯಾರು ಮಾಡ್ಕೊಂಡು ಹುಡುಗ ತಾಳಿ ಕಟ್ಟಕ್ಕೆ ತಯಾರಾಗ್ಯಾನೋ. ಇನ್ನು ತಾಳಿ ಕಟ್ಟಬೇಕು ಅನ್ಕೊಳ್ದೆ ಇದೇ ಹೆಂಗೆ ಲೈಟ್ ಹೋದ್ರೆ ಹಂಗೆ ಲೈಟ್ ಹೋದಿವ. ಹುಡುಗಂದ ಈ ಮುಹೂರ್ತಕ್ಕೆ ತಾಳಿ ಕಟ್ಟಲಿಕ್ಕೆ ದುರ್ಮೂರ್ತ ಆಗ್ತದೆ ತಿಳ್ಕೊಂಡು ಪಟ್ನ ತಾಳಿ ಕಟ್ಟಿ ಕೈ ಹಿಂದೆ ಸರಿದ ಹಿಂಗೆ ಲೈಟ್ ಹೋಗಿದ್ದು. ಹಿಂಗೆ ಬಂದು ಹುಡುಗ ತಾಳಿ ಕಟ್ಟಿದೀವ. ಲೈಟ್ ಹೋದಾಗ ಯಾರಿಗೆ ತಾಳಿ ಕಟ್ಟಿದ ಅಂತಂದ್ರೆ ಮುಂದೊಂದು ಡೂಗು ಮುದುಕಿತ್ತು. ಮುದುಕಿ ಕೊಳ್ಳಾಗ ತಾಳಿ ಕಟ್ಟಿದ್ದು. ಅದು ಹಿಂಗೆ ಹಿಂಗೆ ಮಾಡ್ಕೋತ ಕೂತೈತೆ. ಅದು ಮುದುಕಿದ ನೋಡಕತ್ತಿ ಅಡ್ಯಾಡ್ತಾಳೆ ಕೊಳ್ಳಾಗ. ಇದ್ರ ಕಟ್ಟ ಯವ್ವ ತಾಳೆ. ಇನ್ನು ಹೆಂಗೆ ಮಾಡೋದಿನ್ನು ಮತ್ತೆ ಬಿಜಿಸ ಹುಡುಗಿ ಕಟ್ಟಿ ಕೊಳ್ಳ ಕಟ್ಟಿಸಿದ್ವಿ ಯವ್ವ. ಅದಕ್ಕಾಗಿ ಲೈಟ್ ಹೋದ್ರೆ ಹಿಂಗೆ ಅನಿಸ್ತೈತಿ. 2 ನಿಂಬಿಕಾಯಿ ತಂದು 12 ನಿಂಬಿಕಾಯಿ 12 ನಿಂಬಿಕಾಯಿ ತಂದು ಒಗದ್ರು. ಅವ್ನು ಇದು ಡಗಡಗ ಮಾಡಕ್ಕಿತ್ತು. ಒಂದು ಸಾಕ ಅಂದ ಅವ್ನು ಜೀವನ. ಸಾಕ ಅಂತ ತಿಳ್ಕೊಂಡು ನೀರು ಹಾಸೋದು ಬಂದು ಮಾಡಿದ. ಎಲ್ಲ ಬಂದು ಮಾಡಿದ. ಚಿಂತೆ ಮಾಡ್ಕೋತ ಕೂತ. ದೇವರ ಕೇಳಕ್ಕೆ ಹೋದ. ಯಾರು ಹಾಕ್ಯಾರ ನಿಂಬಿಕಾಯಿ? ನಿಮ್ಮ ಸಮೀಪದವ್ರು ಹಾಕ್ಯಾರ ಅಂದ್ರೆ ಅವ್ರು ಹೈತ್ ನೋಡ್ರಿ ಬೆಂಕಿಲಿ. ಸಮೀಪದವ್ರು ಹಾಕ್ಯಾರಂದ್ರೆ ಯಾರು ಹಾಕಿದ್ರು? ಏನು ತಬಲಾದವ ಹಾಕಿದ? ಇಲ್ಲ ಹಾರ್ಮೋನಿಯಮ್ದವ್ರು ಹಾಕಿದ್ರ? ಇಲ್ಲ ಪುರಾಣ ಹೇಳ್ದವ ಹಾಕಿದ? ನಿನ್ನೊಂದು ಜಗಳ ಆಗಿದೈತಿವ. ಫುಲ್ ಒಳಗೆ ತೊಗೊಂಡು ಬಂದಾನ ಪರಸಾದ ತೊಗೊಂಡು ಬಂದು ಪುರಾಣ ಹೇಳ್ಯಾನು. ನಂಗೆ ನೀವು ಮಾಡಿಸ್ಯಾರ ನಕತ್ತನತ್ತ ಅವ. ನನ್ನ ತೊಗೊಂಡು ಅವ್ರ ಮನೆ ಜಗಳ ತೆಗಿಲತ್ತಾನ. ನಾ ಏನು ಪಾಪ ಮಾಡೀನಿ ಯವ್ವ? ಅವ್ನು ಪುರಾಣ ಹೇಳೇನು ಹಿಂಗ. ಅದರ ಜೀವನದೊಳಗೆ ತಾಯಿ ತಿಳ್ಕೊಳ್ಬೇಕು.
ಕೆಟ್ಟದನ್ನು ಮಾತಾಡೋ ಮಾತುಗಳು ನಿಮ್ಮ ಕಿವಿಗೆ ಬರಬಾರದು. ನೀವು ಹೆಂಗ ಸಾಧನೆ ಮಾಡಬೇಕು ಅಂತಂದ್ರೆ, ಸಾಧನೆ ಮಾಡಾಗ ಸದ್ದು ಮಾಡಬಾರ್ದು. ಸಾಧನೆ ಮಾಡಿರ್ತಕ್ಕಂಥ ಕಾಲದೊಳಗೆ ನೀವೊಂದು ದೊಡ್ಡ ಜಾಗದಾಗ ಕುಳಿತಿರ್ತಕ್ಕಂಥ ಕಾಲದೊಳಗೆ 4 ಮಂದಿ ಬಂದು ನೀವು ಹೆಂಗ ಸದ್ದು ಮಾಡಬೇಕು ಅಂತಂದ್ರೆ ಜಗತ್ತಿಗೆ ಕೇಳಾಗ ಸದ್ದು ಮಾಡಬೇಕು. ಅಂತಹ ಸಾಧನೆ ನಿಂಬುದಾಗಬೇಕು. ಅಂಬಿಗರ ಚೌಡಯ್ಯನ ನಿಂದನೆ ಮಾತಾಡಕತ್ತರು. ಅಂಬಿಗರ ಚೌಡಯ್ಯ ಅಂದ್ರು ಏನಂದ್ರು? ಅಂಬಿಗರ ಚೌಡಯ್ಯ, ನೀ ಕಟ್ಟಿಗೆ ದೋಣಿ ಆಡಿಸ್ತೀಯಲ್ಲೋ, ನಿನ್ನ ದೋಣಿ ಕಡಿಸ್ಕೋತೀವಿ ಅಂದ್ರು. ಕಸ್ಕೊಂಡು ರಾತ್ರಿ ಬಂದ ಕಳ್ಳರು ಮೋಸಗಾರರು ಏನು ಮಾಡಿದ್ರು ಅಂತಂದ್ರೆ ಅಂಬಿಗರ ಚೌಡಯ್ಯನ ದೋಣಿ ಮುರಿದ್ರು. ಅಂಬಿಗರ ಚೌಡಯ್ಯನ ದೋಣಿ ತಾಯಿ ಮುರಿದಿರ್ತಕ್ಕಂಥ ಕಾಲದೊಳಗೆ ಅಂಬಿಗರ ಚೌಡಯ್ಯನವ್ರು ಏನು ಮಾಡಿದ್ರು ಅಂತಂದ್ರೆ, ಕಟ್ಟಿಗೆ ದೋಣಿ ಮುರಿದಿರಲ್ಲ, ಇನ್ನೊಂದು ದೋಣಿ ತಯಾರು ಮಾಡ್ತೀನಿ ಅಂತ ತಿಳ್ಕೊಂಡು ಕಲ್ಲಿನ ಪಡಿ ಮೇಲೆ ನಿಂತು, ತುಂಗಾ ನದಿ ಒಳಗೆ ಕಲ್ಲಿನ ಪಡಿ ಮೇಲೆ ನಿಂತು ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಹೋಗುವಂತಂದಾಗ ಕಲ್ಲನ್ನ ನೀರೊಳಗೆ ತೇಲಿಸಿದವ್ರು ಯಾರು ಅಂತಂದ್ರೆ ಅಂಬಿಗರ ಚೌಡಯ್ಯನವರು ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಕು. ಕಲ್ಲ ನೀರಾಗ ತೇಲಿಸಿದ್ರು. ಕಲ್ಲ ನೀರಾಗ ತೇಲಿಸಾಗ ಮಂದಿ ಅನ್ಸಾಕೈತಿ ನೋಡ್ರಿ, ಇವ ಇದ್ರ ಮೇಲೆ ಕುಂಡ್ರತಾನ, ಇದ್ರ ಮೇಲೆ ಕೂತ್ರ ಮುಳುಗಿದ್ರೆ ಹೆಂಗೆ? ಅವಾಗ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರ, ಅಂಬಿಗ ಎಂದು ಕುಂದು ನುಡಿಯದಿರಿ, ನಂಬಿ ಕುಳಿತಡೆ ಒಂದೇ ಹುಟ್ಟಿನಲ್ಲಿ ದಡ ಹಾಯಿಸುವಿನೆಂದಾತ ಅಂಬಿಗರ ಚೌಡಯ್ಯ ಅನ್ನತಕ್ಕಂಥ ಮಾತು ಹೇಳ್ತಾರ. ಅಂತಹ ಅಂಬಿಗರ ಚೌಡಯ್ಯನವರ ಜೀವನ ದರ್ಶನವನ್ನ ಇವತ್ತು ಮಾಡ್ಕೊಂಡಿದ್ದೀವಿ. ಒಂದು 5 ನಿಮಿಷ ಮುಂಚಿತವಾಗಿ ನಿಮಗೆ ಯಾಕೆ ಬಿಡಾಕತ್ತೀವಿ ಅಂತಂದ್ರೆ, ತಾಯಿ ಮಳಿ ಬರಾಕತ್ತೈತಿ, ಅದೇನು ಜೋರು ಇಲ್ಲ ಕರೆ, ಇನ್ನು ಹೆಚ್ಚಾಗ್ಬೋದು ಅಂತ ಹೇಳಿ ನಮಗೆ ಯಾಕೋ ಅನಿಸಲಾಕತೈತಿ. ಆ ಅನಿಸೋದ್ರೊಳಗಾಗಿ ನಮ್ಮ ಪ್ರವಚನವನ್ನು ನಾವು ಮುಗಿಸೋಣ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ, ಈ ಒಂದು ಪ್ರವಚನವನ್ನು ಕೇಳಿರ್ತಕ್ಕಂಥ ನಮ್ಮ ಹಿರಿಯರು